ಓಂ ಶಾಂತಿ 26 ಜುಲೈ 2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ ದಾದಾ ರಿವೈಸ್ डेट 2/2/2011 अपने भाग्य और प्राप्तियों को स्मृति में रख सदा हर्षित और संतुष्ट रहो। दृष्टि वृत्ति और प्रवृत्ति द्वारा संतुष्टता का अनुभव कराओ। तन्न भाग्य ಹಾಗೂ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ಹರ್ಷಿತ ಹಾಗೂ ಸಂತುಷ್ಟವಾಗಿರಿ. ದೃಷ್ಟಿ ವೃತ್ತಿ ಹಾಗೂ ಪ್ರವೃತ್ತಿಯಿಂದ ಸಂತುಷ್ಟತೆಯ ಅನುಭವ ಮಾಡಿಸಿ. आज बाप दादा सभी बच्चों को देख खुश हो रहे हैं। हर एक बच्चा परमात्मा प्यार द्वारा पहुंच गए हैं। ಇವತ್ತು ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡಿ ಖುಷಿ ಆಗ್ತಾ ಇದೆ ಬಾಬೋರಿಗೆ. ಪ್ರತಿಯೊಂದು ಮಕ್ಕಳು ಪರಮಾತ್ಮ ಪ್ರೀತಿಯಿಂದ ಬಂದು ತಲುಪಿದಿರಿ. तो आज बाप दादा हर एक बच्चे के मस्तक में भाग्य की रेखाएं देख रहे हैं। ಇಂದು ಬಾಪ್ ದಾದವರು ಪ್ರತಿ ಒಂದು ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನ ನೋಡ್ತಾ ಇದ್ದಾರೆ. ऐसा भाग्य और इतना बड़ा भाग्य सारे कल्प में किसी को प्राप्त नहीं है, क्योंकि आपको भाग्य देने वाला स्वयं भाग्यदाता है. ಇಂತಹ ಭಾಗ್ಯ ಮತ್ತೆ ಇಷ್ಟೊಂದು ದೊಡ್ಡ ಭಾಗ್ಯ ಇಡೀ ಕಲ್ಪದಲ್ಲಿ ಇನ್ಯಾರಿಗೂ ಪ್ರಾಪ್ತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ನಿಮಗೆ ಭಾಗ್ಯವನ್ನ ಕೊಡುವಂಥವರು ಸ್ವಯಂ भाग्यदाता ಆಗಿದ್ದಾರೆ ಅವರು. हर एक के मस्तक में पहले तो चमकता हुआ सितारा का भाग्य चमक रहा है. ಮೊದಲನೇದು ಪ್ರತಿಯೊಬ್ಬರ ಮಸ್ತಕದಲ್ಲಿ ನಕ್ಷತ್ರ, ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. मुख में मधुर वाणी की रेखा चमक रही है. ನಿಮ್ಮ ಬಾಯಲ್ಲಿ ಮಧುರ ವಾಣಿಯ ರೇಖೆ ಹೊಳಿತಾ ಇದೆ. होठों पर मधुर मुस्कान की रेखा चमक रही है. ನಿಮ್ಮ ತುಟಿಗಳಲ್ಲಿ ಮಧುರ ಮುಗುಳ್ನಗೆಯ ರೇಖೆ ಹೊಳಿತಾ ಇದೆ. दिल में दिलाराम बाप की लवलीनता की रेखा चमक रही है. ನಿಮ್ಮ ಹೃದಯದಲ್ಲಿ ಹೃದಯ ರಾಮ ತಂದೆಯಲ್ಲಿ ಲವ್ವಲ್ಲಿ ಲೀನ ಆಗಿರೋ ರೇಖೆ ಹೊಳಿತಾ ಇದೆ. हाथों में सर्व किसानों के श्रेष्ठता की रेखा चमक रही है. ನಿಮ್ಮ ಕೈಗಳಲ್ಲಿ ಸರ್ವ ಕಸಾನೆಗಳ ಶ್ರೇಷ್ಠತೆಯ ರೇಖೆ ಹೊಳಿತಾ ಇದೆ. पाँव में हर कदम में पदम की रेखा चमक रही है. ನಿಮ್ಮ ಪಾದಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಪ್ರಾಪ್ತಿಯ ರೇಖೆ ಹೊಳಿತಾ ಇದೆ. ನೋಡಿ, ಪ್ರತಿ ಒಂದು ಅಂಗದ ಭಾಗ್ಯವನ್ನ ಹೆಂಗ್ ವರ್ಣನೆ ಮಾಡ್ತಾರೆ ಬಾಬಾವರು. ನಿಮ್ಮ ಮಸ್ತಕದಲ್ಲಿ ಮೊದಲು, ಆಮೇಲೆ ನಿಮ್ಮ ಮಾತಲ್ಲಿ, ತುಟಿಗಳಲ್ಲಿ, ಹೃದಯದಲ್ಲಿ, ಕೈಗಳಲ್ಲಿ, ಕಾಲಲ್ಲಿ, ಎಲ್ಲದರಲ್ಲೂ ಭಾಗ್ಯದ ರೇಖೆ ಹೊಳಿತಾ ಇದೆ. ಅಭಿ ಸೋಚೋ ऐसा भाग्य और किसका हुआ है. ವಿಚಾರ ಮಾಡಿ ನೀವೇ, ಇಂತಹ ಭಾಗ್ಯ ಇನ್ಯಾರಿಗಾದ್ರೂ ಆಗಿದೆಯಾ, ಸಿಕ್ಕಿದೆಯಾ? इसलिए आपके यादगार चित्रों का भी भाग्य वर्णन होता रहता है. ಆದ್ದರಿಂದ ನಿಮ್ಮ ನೆನಪಾರ್ಥದ ಚಿತ್ರದಲ್ಲೂ ನಿಮ್ಮ ಭಾಗ್ಯದ ವರ್ಣನೆ ಆಗ್ತಾ ಇರುತ್ತೆ. और ये भाग्य स्वयं भाग्यविदाता ने हर एक बच्चे का बनाया है. ಈ ಭಾಗ್ಯವನ್ನ ಸ್ವಯಂ ಭಾಗ್ಯವಿದಾತನೇ ಪ್ರತಿ ಒಂದು ಮಕ್ಕಳದ್ದನ್ನು ಮಾಡಿದರೆ. बाप दादा हर बच्चे का भाग्य देख हर बच्चे को मुबारक दे रहे हैं. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳ ಭಾಗ್ಯವನ್ನ ನೋಡಿ ಪ್ರತಿಯೊಂದು ಮಕ್ಕಳಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ವಾಹ್ ಮಕ್ಕಳೇ ವಾಹ್. और ये भाग्य संगम पर ही मिलता है और चलता है. ಈ ಭಾಗ್ಯ ಸಂಗಮ ಯುಗದಲ್ಲೇ ಸಿಗೋದು, ಸಂಗಮ ಯುಗದವರೆಗೂನೇ ನಡೆಯುತ್ತೆ ಇದು. ಸಂಗಮ ಯುಗದ ಸುಖ ಎಲ್ಲ ಯುಗಕ್ಕಿಂತ ಶ್ರೇಷ್ಠ ಇದು. ಸತ್ಯುಗದ ಭಾಗ್ಯಕ್ಕಿಂತನೂ ಸತ್ಯುಗದ ಭಾಗ್ಯ ಏನಿದೆ ಅದು ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧ. ಅದು
ಆದ್ದರಿಂದ ಸಂಗಮ್ ಯುಗದ ಪ್ರಾಪ್ತಿ ಸತ್ಯಯುಗದ ಪ್ರಾರಬ್ಧಕ್ಕಿಂತ ಹೆಚ್ಚು. ಅಪನೆ ಭಾಗ್ಯ ಮೇ ಖೋ ಜಾओ, ಕುಚ್ ಭಿ ಹೋತಾ ರಹೆ. ನಿಮ್ಮ ಭಾಗ್ಯದಲ್ಲೇ ನೀವು ಮುಳುಗಿರಿ, ಏನಾದರೂ ಆಗ್ತಾ ಇರಲಿ. ನಿಮ್ಮ ಭಾಗ್ಯವನ್ನ ಸ್ಮೃತಿಗೆ ತಂದ್ಕೊಳ್ಳಿ. तो क्या निकलता है वाह मेरा ಭಾಗ್ಯ. ಏನ್ ಬರುತ್ತೆ ನಿಮ್ಮ ಹೃದಯದಿಂದ, ವಾಹ ನನ್ನ ಭಾಗ್ಯ. ಏಕೆಂದ್ರೆ ಸ್ವಯಂ ಭಾಗ್ಯದಾತ ನಿಮ್ಮವರಾಗಿದ್ದಾರೆ. ಭಾಗ್ಯದಾತನಿಂದ ಪ್ರತಿಯೊಬ್ಬರನ್ನು ತನ್ನ ಭಾಗ್ಯವನ್ನ ಪಡ್ಕೊಂಡಿದ್ದೀರಿ. ಭಾಗ್ಯದಾತನಿಂದನೇ ನೀವು ಪ್ರತಿಯೊಬ್ಬರಿಗೂ ಭಾಗ್ಯ ಸಿಕ್ಕಿದೆ. जानते हो कि हम इतने भाग्यवान हैं कि कभी कभी जानते हो सदा नशा रहता है. ಗೊತ್ತಿದೆಯಾ ನಿಮ್ಗೆ ನೀವೆಷ್ಟು ದೊಡ್ಡ ಭಾಗ್ಯವಾನ್ ಅಂತ? ಕೆಲವೊಮ್ಮೆ ಮಾತ್ರ ತಿಳ್ಕೊತಿರೋ ಸದಾ ನಶೆ ಇರುತ್ತೋ. ದುನಿಯಾ ವಾಲೆ ತೋ ದೇಖ್ ಕರ್ ಪೂಛ್ತೆ ಆಪ್ಕೋ ಕ್ಯಾ ಮಿಲಾ ಹೈ. ಪ್ರಪಂಚದವ್ರು ನಿಮ್ಮನ್ನ ನೋಡಿ ಏನ್ ಕೇಳ್ತಾರೆ, ನಿಮ್ಗೆ ಏನ್ ಸಿಕ್ಕಿದೆ? ನೀವೇನು ಉತ್ತರ ಕೊಡ್ತೀರಾ? ಜೋ ಫಾನಾತ ವ ಫಾಲಿಯ. ಏನು ಶಬ್ದ ಇಲ್ಲ, ಹೇಳಕ್ಕೊಂದೇ. ಏನೆಲ್ಲ ಪಡಿಬೇಕಿತ್ತೋ ಅದೆಲ್ಲವನ್ನು ಪಡ್ಕೊಂಡಿದ್ದೀನಿ ಅನ್ನೋದ್ರಲ್ಲಿ ಕೈ ಎತ್ತಿ. ಪಡ್ಕೊಂಡಿದ್ದೀರಿ, ಒಳ್ಳೇದು. ಪಡ್ಕೊಂಡಿದ್ದೀರಿ ಎಲ್ಲ ನಶೆಯಿಂದ ಹೇಳಿ. कोई ಅಪ್ರಾಪ್ತ ವಸ್ತು ಹಿ ನಹಿ ಹೇನಾ ಫಕೂರ್. ಯಾವುದೇ ಅಪ್ರಾಪ್ತ ವಸ್ತುನೇ ಇಲ್ಲ, ಅಷ್ಟೊಂದು ನಶೆ ಇದೆಯಾ? ಮತ್ತೆ ಹೇಗ್ ಸಿಕ್ತಿದು? तेरा बाप को जाना माना अपना बनाया तो भाग्य मिल गया. ಬಾಬುವರನ್ನ ತಿಳ್ಕೊಂಡ್ರಿ, ಒಪ್ಕೊಂಡ್ರಿ, ಬಾಬುವರನ್ನ ತನ್ನವರನ್ನಾಗಿ ಮಾಡ್ಕೊಂಡ್ರಿ, ಭಾಗ್ಯ ಸಿಕ್ತು. ಈ ಭಾಗ್ಯವನ್ನ ಎಷ್ಟು ಸ್ಮೃತಿಯಲ್ಲಿ ತಂದ್ಕೊಳ್ತಿರೋ ಅಷ್ಟು ಹರ್ಷಿತವಾಗಿರ್ತೀರಿ. ಭಾಗ್ಯವಾನ್ ಆತ್ಮದ ಚೆಹರೆ ಸದಾ ಹರ್ಷಿತವಾಗಿರುತ್ತೆ. हर्षित रहेगा नहीं रहता है. उनकी दृष्टि वृत्ति उनकी प्रवृत्ति सदा संतुष्ट. ಇರುತ್ತೆ ಅಂತಲ್ಲ, ಇದ್ದೇ ಇರುತ್ತೆ. ಅವರ ದೃಷ್ಟಿಯಲ್ಲಿ, ಅವರ ವೃತ್ತಿಯಲ್ಲಿ, ಅವರ ಪ್ರವೃತ್ತಿಯಲ್ಲಿ ಸದಾ ಸಂತುಷ್ಟ ಆತ್ಮ. ಸ್ವಯಮೂ ಸಂತುಷ್ಟವಾಗಿರ್ತಾರೆ. ಅವರು ಬೇರೆಯವರನ್ನು ಸಂತುಷ್ಟರನ್ನಾಗಿ ಮಾಡ್ತಾರೆ. तो आप सबको संतुष्टता का नशा रहता है. ನಿಮ್ಮೆಲ್ಲರಿಗೂ ನಿಮಗೆ ಸಂತುಷ್ಟತೆಯ ನಶೆ ಇರುತ್ತಾ? ಏಕೆಂದ್ರೆ ಸಂತುಷ್ಟತೆಯ ಆಧಾರದ ಮೇಲೆ ಸರ್ವ ಪ್ರಾಪ್ತಿ ಇರೋದು. ಅಪ್ರಾಪ್ತಿ ಅಸಂತುಷ್ಟತೆಗೆ ಆಧಾರ. ಕ್ಯಾ ಅನುಭವ ಕರ್ತೆ? ಸಂತುಷ್ಟತೆ ಯಾಕೆ ಅಂದ್ರೆ ಅಪ್ರಾಪ್ತಿ. ಹಾಗಾದ್ರೆ ಈಗ ನೀವು ನಿಮ್ಮನ್ನ ಏನ್ ತಿಳ್ಕೊತೀರಿ? ಅಪ್ರಾಪ್ತ ಕೊಯ್ ವಸ್ತು ಹೇ ಕಿ ಸರ್ವ ಪ್ರಾಪ್ತಿ ಹೇ? ಅಪ್ರಾಪ್ತ ಯಾವುದಾದ್ರೂ ವಸ್ತು ಇದೆಯಾ ಅಥವಾ ಸರ್ವ ಪ್ರಾಪ್ತಿ ಇದೆಯಾ? ಪಡ್ಕೊಳ್ಳೋದೇನು ಉಳಿದಿಲ್ಲ ಅಂದ್ಮೇಲೆ ಸರ್ವ ಪ್ರಾಪ್ತಿ ಇದೆ. ಪ್ರಾಪ್ತಿಯ ನಶೆ ಇದೆಯಾ? ಸದಾ ಇದೆಯಾ? ಕೆಲವು ಸಲನ? ರೆಸೆ ತೋ ಯಹಿ ಕೇತೆ ಹೋ ಪಾಲಿಯಾ ಜೋ ಪಾನಾತ. ಹಾಗೆ ನೋಡಿದ್ರೆ ಎಲ್ಲರೂ ಹೇಳ್ತೀರಿ, ಏನನ್ನ ಪಡಿಬೇಕಾಗಿತ್ತು ಅದನ್ನ ಪಡ್ಕೊಂಡಿದ್ದೀನಿ. ಎಲ್ಲಿ ಸರ್ವ ಪ್ರಾಪ್ತಿ ಇದೆ ಅಲ್ಲಿ ಅಸಂತುಷ್ಟತೆಯ ಹೆಸರು ಇರೋದಿಲ್ಲ. ಎಲ್ಲಿ ಸರ್ವ ಪ್ರಾಪ್ತಿ ಇದೆ ಅಲ್ಲಿ ಸಂತುಷ್ಟತೆ ಇದೆ, असंतुष्टತೆಯ ಹೆಸರು ಇರೋದಿಲ್ಲ. तो बाप दादा आज देश विदेश कितने देशों से सभी बच्चे आके इकट्ठे हुए हैं, लेकिन सबसे दूर से आने वाला कौन? ಬಾಪ್ ದಾದವರು ಇವತ್ತು ದೇಶ ವಿದೇಶ ಎಷ್ಟೊಂದು ದೇಶಗಳಿಂದ ಬಂದಿರೋ ಎಲ್ಲ ಮಕ್ಕಳನ್ನ ಎಲ್ಲರೂ ಬಂದು ತಲುಪಿದಿರಿ. ಆದ್ರೆ ನೀವೆಲ್ಲ ಎಲ್ಲೆಲ್ಲಿಂದನೋ ಬಂದಿದ್ದೀರಿ. ಎಲ್ಲರಿಗಿಂತ ದೂರದಿಂದ ಬಂದಿರೋರು ಯಾರು? ಕ್ಯಾ ಅಮೇರಿಕ ವಾಲೆ ದೂರ ಸೆ ಆಯೇ ಹೇ ಅನ್ಕೋತೀರಾ? ನಾವು ಅಮೇರಿಕಾದವ್ರು ಬಹಳ ದೂರದಿಂದ ಬಂದಿದ್ದೀವಿ. ಅಮೇರಿಕಾದವ್ರು ದೂರದಿಂದ ಬಂದಿದ್ದೀರೋ ಅಥವಾ ಬಾಬೋರು ಎಲ್ಲಿಂದ ಬಂದಿದ್ದಾರೆ? ಅಮೇರಿಕಾ ಅಂತೂ ಇದೇ ಲೋಕದಲ್ಲಿದೆ. ಆದ್ರೆ ಬಾಪ್ತಾದವ್ರು ಎಲ್ಲಿಂದ ಬಂದಿದ್ದಾರೆ? ಪರಮಧಾಮದಿಂದ. ಬ್ರಹ್ಮ ತಂದೆ ಸೂಕ್ಷ್ಮವತನದಿಂದ ಬಂದಿದ್ದಾರೆ. तो कौन दूर से आया? ನೀವು ದೂರದಿಂದ ಬಂದಿದ್ದೀರೋ? ಶಿವ ಬಾಬಾ ಬ್ರಹ್ಮ ಬಾಬಾ ದೂರದಿಂದ ಬಂದಿದ್ದಾರೆ. ಎಲ್ಲರಿಗಿಂತ ದೂರ ಯಾರು? ಯೇ ಹೇ ಬಾಪ್ और बच्चों के प्यार का नजारा. ಇದೇ ತಂದೆ ಮಕ್ಕಳ ರೀತಿಯ ದೃಶ್ಯಗಳು. आपने कहा मेरा बाबा, बाप ने कहा मेरा बच्चा. ನೀವು ಹೇಳಿದ್ರಿ ನನ್ನ ಬಾಬಾ, ಅವ್ರು ಹೇಳ್ತಾರೆ ನನ್ನ ಮಕ್ಕಳು. सिर्फ एक को जानने से कितना वर्षा मिल गया. ಒಬ್ಬರನ್ನ ತಿಳ್ಕೊಂಡ್ರೆ ಸಾಕು. ಒಬ್ಬರನ್ನ ತಿಳ್ಕೊಳ್ಳೋದ್ರಿಂದ ಎಷ್ಟೊಂದು ಆಸ್ತಿ ಸಿಕ್ಕಿದೆ. ಜಗತ್ತಿನವರು ಸುಖಕ್ಕೆ ಶಾಂತಿಗೆ ಹುಡುಕ್ತಾ ಇದ್ದಾರೆ. ಎಲ್ಲಿ ಶಾಂತಿ ಸಿಗುತ್ತೆ, ಎಲ್ಲಿ ಸುಖ ಸಿಗುತ್ತೆ.
और आपकी जीवन ही सुख शांति संपन्न हो गई. ಅದೇ ನೀವು ಬಾಬೋರ್ ಮಕ್ಕಳ ಜೀವನನೇ ಸುಖ ಶಾಂತಿಯಿಂದ ಸಂಪನ್ನವಾಗಿದೆ. बाप दादा से पूछते हो ना, बाप दादा क्या चाहते हैं? ಬಾಪ್ ದಾದವ್ರನ್ನೆಲ್ಲರೂ ಕೇಳ್ತಿರಲ್ಲ, ನಮ್ಮಿಂದ ಬಾಪ್ ದಾದವ್ರು ಏನ್ ಬಯಸ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳ್ತೀರಿ ಅಲ್ಲ. तो बाप दादा हर बच्चे से यही चाहते, हर एक बच्चा सदा स्वराज्य अधिकारी बन के रहे. ಬಾಪ್ ದಾದವರು ಪ್ರತಿ ಒಂದು ಮಕ್ಕಳಿಂದ ಇದನ್ನೇ ಬಯಸ್ತಾರೆ, ನನ್ನ ಪ್ರತಿ ಒಂದು ಮಕ್ಕಳು ಸದಾ ಸ್ವರಾಜ್ಯ ಅಧಿಕಾರಿಯಾಗಿರ್ಲಿ. ಕೆಲವೊಮ್ಮೆ ಅಲ್ಲ, ಏಕೆಂದ್ರೆ ಈಗ ಸ್ವರಾಜ್ಯ ಅಧಿಕಾರಿಯ ವರದಾನ ಬಾಬೋರಿಂದ ಈ ಸಂಗಮ್ ಯುಗಕ್ಕೆ ಪೂರ ಸಿಕ್ಕಿದೆ, ಪೂರ ಅವಧಿಗೆ ಸಿಕ್ಕಿದೆ. ಥೋಡಾ ನಹಿ, ಕವಿ ಕವಿ ವಾಲಾ ನಹಿ, ಸದಾ, ಸ್ವಲ್ಪ ಅಲ್ಲ ಅಥವಾ ಕೆಲವೊಂದ್ಸಲ ಅಲ್ಲ, ಸದಾ. तो सोचो सदा के लिए स्वराज्य अधिकारी बन रहते हो. ನೀವು ವಿಚಾರ ಮಾಡಿ, ನಾನು ಸ್ವರಾಜ್ಯ ಅಧಿಕಾರಿ ಸದಾ ಕಾಲಕ್ಕಿರ್ತೀನ. ಏಕೆಂದ್ರೆ ಬಾಪ್ ದಾದವ್ರು ಹೇಳಿದರೆ ಎಲ್ಲ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಇದೆಲ್ಲದಕ್ಕೂ ನೀವೇ ಮಾಲೀಕರು. सबके लिए मेरा शब्द बोलते हो, मैं नहीं बोलते हो, मेरा बोलते हो ना. ಇದಕ್ಕೆಲ್ಲ ನೀವು ನಾನು ಅಂತ ಹೇಳಲ್ಲ, ನಂದು ಅಂತ ಹೇಳ್ತೀರಿ ಅಲ್ವಾ. ಮನಸ್ಸು, ಬುದ್ಧಿ, ಸಂಸ್ಕಾರನೂ ನಂದು, ನಂದ್ರ ಮೇಲೆ ಸದಾ ನನಗೆ ಅಧಿಕಾರ ಇರಬೇಕಲ್ಲ. ऐसे मन बुद्धि संस्कार के ऊपर पूरा अधिकार. ಈ ರೀತಿ ನಿಮಗೆ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಪೂರ್ಣ ಅಧಿಕಾರ ಇರಬೇಕು. ಇದಕ್ಕೆ ಹೇಳೋದು ಸ್ವರಾಜ್ಯ ಅಧಿಕಾರ, स्वराज्य अधिकारी. जो हार्डर करो उसी प्रमाण ये कार्य करने के लिए निमित्त है. ಏನು ಆದೇಶ ಮಾಡ್ತೀರಿ ಈ ಕರ್ಮೇಂದ್ರಿಯಗಳಿಗೆ, ಸೂಕ್ಷ್ಮೇಂದ್ರಿಯಗಳಿಗೆ, ಅದರ ಅನುಸಾರ ಕಾರ್ಯ ಮಾಡಲಿಕ್ಕೆ ನಿಮಿತ್ತ ಆಗುತ್ತೆ. लेकिन इसके लिए चलते फिरते कार्य करते मालिक बनका नशा होना चाहिए, निश्चय और नशा. ಆದ್ರೆ ಅದಕ್ಕೋಸ್ಕರ ನಡೀತಾ ಓಡಾಡ್ತಾ ಪ್ರತಿ ಕಾರ್ಯ ಮಾಡ್ತಾನೋ ನಿಮಗೆ ಮಾಲೀಕತನದ ನಶೆ ಇರಬೇಕು. ನೋಡಿ, ಯಾರು ಏನಿರ್ತಾರೋ ಅವ್ರು ಎಲ್ಲಿ ಹೋದ್ರೂ ಅವ್ರ ನಶೆಯಲ್ಲಿರ್ತಾರೆ. ಆ ಥರ ನಿಮಗೆ ನಶೆ ಇರಬೇಕು, ನಿಶ್ಚಯ ಹಾಗೂ ನಶೆ. अब तो आत्माओं को मनसा द्वारा भी सेवा देने का समय है. ಈಗಂತೂ ಆತ್ಮಗಳಿಗೆ ಮನಸ್ಸಿಂದನೂ ಸೇವೆ ಮಾಡೋ ಸಮಯ ಇದು. ಚಿಲ್ಲಾತೆ ರೇತೆ ಹೇ ಪೂರ್ವಜ ಹಮೇ ಥೋಡಾ ಸಾ ಸುಖ ಶಾಂತಿ ಕಿ ಕಿರಣೆ ದೇ ದೋ. ಜಗತ್ತಿನ ಭಕ್ತ ಆತ್ಮಗಳೆಲ್ಲರೂ ಕೂಗ್ತಾರೆ, ಹೇ ಪೂರ್ವಜರೇ, ನಮಗೆ ಸ್ವಲ್ಪ ಆದರೂ ಸುಖ ಶಾಂತಿಯ ಕಿರಣಗಳನ್ನ ಕೊಟ್ಬಿಡಿ. ಸೊ ಈ ಪೂರ್ವಜ್ ಅಂದ್ರೆ ಈ ಪೂರ್ವಜರು ದುಃಖಿಗಳಾಗಿ ಕೂಗ್ತಾರೆ. ಪುಕಾರ್ ಸುನಾಯಿ ದೇತಿ ಹೇನಾ, ಆ ದುಃಖದ ಕೂಗೆಲ್ಲ ಕೇಳಿಸುತ್ತಲ್ವಾ. ಬಾಪ್ ದಾದಾನೇ ಇಶಾರಾ ದೇ ದಿಯಾ, ಕುಚ್ ಭಿ ಆಪದ ಅಚಾನಕ್ ಆನಿ ಹಿ. ಏಕೆಂದ್ರೆ ಎಲ್ಲ ಮಾತು ಬಾಬಾ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಾಪ್ ದಾದವರ ಸೂಚನೆ ಇದು. ಯಾವುದೇ ಕುಚ್ ಭಿ ಆಪದ, ಯಾವುದೇ ಆಪತ್ತು ಅನಿರೀಕ್ಷಿತವಾಗಿ ಬರುತ್ತೆ. ಅದಕ್ಕೆ ಸೆಕೆಂಡಲ್ಲಿ ಫುಲ್ ಸ್ಟಾಪ್. ಆ ಪ್ರಾಕ್ಟೀಸ್ ಈಗ ಮಾಡ್ತಾ ಇದ್ದೀರಾ. ಏಕೆಂದ್ರೆ ಆ ಸಮಯದಲ್ಲಿ ಪುರುಷಾರ್ಥಕ್ಕೆ ಸಮಯ ಇರೋದಿಲ್ಲ. ಅಭ್ಯಾಸ कराए, लगाओ फुल स्टॉप और हो जाए आश्चर्य की मात्रा. इसलिए पुरुषार्थ का समय अभी मिला हुआ है. ಈಗಲೇ ಅಭ್ಯಾಸ ಮಾಡ್ಕೊಳ್ಳಿ. ಏಕೆಂದ್ರೆ ಆಮೇಲೆ ಈ ಥರ ಆಗಬಾರ್ದು. ಹಾಕಕ್ಕೆ ಹೋದೆ ಫುಲ್ ಸ್ಟಾಪ್ ಆಗ್ಬಿಡುತ್ತೆ ಆಶ್ಚರ್ಯದ ಚಿಹ್ನೆ ಅಥವಾ ಇನ್ನೇನೋ ಚಿಹ್ನೆಗಳು ಬಾಬಾ ಹೇಳ್ತಾರೆ. ಆದ್ದರಿಂದ ಪುರುಷಾರ್ಥಕ್ಕೆ ಸಮಯ ಈಗಲೇ ಸಿಕ್ಕಿದೆ. ಉಸ್ ಸಮಯ ಪ್ರಾಕ್ಟಿಕಲ್ ಕರ್ನೆ ಕಾ ಸಮಯ ಹೈ. ಪುರುಷಾರ್ಥಕ್ಕೆ ಇವಾಗ ಅಂತಿಮದಲ್ಲಿ ಪ್ರಾಕ್ಟಿಕಲ್. ಈಗ ಈ ಅಭ್ಯಾಸ ಏನ್ ಮಾಡ್ತಾ ಇದ್ದೀರಿ, ಬಾಪ್ ದಾದಾ ರಿಸಲ್ಟ್ ನೋಡ್ತಾರೆ, ಅಟೆನ್ಷನ್ ಇದೆ, ಮಾಡ್ತಾ ಇದ್ದೀರಿ. ಆದ್ರೆ ಇನ್ನೂ ಅಟೆನ್ಷನ್ ಆಗೋ ಅಂಡರ್ಲೈನ್ ಮಾಡಿ. देखो पुरुषार्थ कितना सहज है. मैं भी बिंदी लगाना भी बिंदी, सिर्फ ಅಟೆನ್ಷನ್ ದೇನಾ ಹೈ. ನೋಡಿ, ಪುರುಷಾರ್ಥ ಅಂದ್ರೆ ಏನು? ಒಂದು ನನ್ನ ಆತ್ಮ ಬಿಂದು, ಇನ್ನೊಂದು ನಾನು ಇಡಬೇಕಾಗಿರೋದು ಬಿಂದು, ನೆನಪು ಮಾಡಬೇಕಾಗಿರೋದು ಬಿಂದು. ಇಷ್ಟ ಅಟೆನ್ಷನ್ ಕೊಟ್ರೆ ಸಾಕು. ಬಾಪ್ ದಾದಾ ವಿಶೇಷ ಬಚ್ಚೋं को सौगात देते. ಬಾಪ್ ದಾದವರು ವಿಶೇಷವಾಗಿ ಮಕ್ಕಳಿಗೆ ಉಡುಗೊರೆ ಕೊಡ್ತಾರೆ. ಏನು ಉಡುಗೊರೆ ಕೊಡ್ತಾರೆ? ಬಚ್ಚೆ ಮೇ ಆಪ್ಕೋ ಸದಾ ಸಾಥ್. ಎಲ್ಲದಕ್ಕಿಂತ ಫೈನಲ್ ಉಡುಗೊರೆನೆ ಕೊಟ್ಟು ಬಿಡ್ತಾರೆ ಬಾಬಾ ಅವರು. ಮಕ್ಕಳೇ, ನಾನ್ ಸದಾ ನಿಮ್ ಜೊತೆಗಿದ್ದೀನಿ. ಬಾಬಾ ಅಂತ ಹೇಳಿದ್ರಿ, ಹಾಗೂ
ಮಕ್ಕಳ ಮುಂದೆ ಸದಾ ಬಾಬೋರ್ ಹಾಜಿರ್ ಆಗ್ತಾರೆ. जो कहा गया अजूर हाजिर सर्वव्यापी नहीं लेकिन बच्चों के आगे आजुर अजूर है. ಭಕ್ತರು ಹೇಳ್ತಾರಲ್ಲ ಸರ್ವವ್ಯಾಪಿ ಎಲ್ಲ ಕಡೆ ಅಂತ, ಹಂಗೆ ಸರ್ವವ್ಯಾಪಿ ಅಲ್ಲ ನಾನು. ಈ ಮಕ್ಕಳ ಮುಂದೆ ಪ್ರಗಟ ಆಗ್ತೀನಿ, ನಿಮ್ಮ ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗ್ತೀನಿ. तो सदा विजयी बनना, जहाँ भगवान साथ है वहाँ विजयी बनना क्या मुश्किल है. ಸದಾ ವಿಜಯಿಗಳಾಗ್ಬೇಕು. ಎಲ್ಲಿ ಭಗವಂತ ಜೊತೆ ಇದ್ದಾರೋ ಅಲ್ಲಿ ವಿಜಯಿಗಳಾಗಕ್ಕೆ ಏನ್ ಕಷ್ಟ. ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ. ಕೇವಲ ನನ್ನ ಬಾಬಾ ಅಂತ ಹೇಳಿದ್ರಿ ವಿಜಯಿ ಆದ್ರಿ. ತಿಳಿಯೇ ಸದಾ ವಿಜಯಿ ಬನ್ನ. ಆದ್ದರಿಂದ ನೀವು ಸದಾ ವಿಜಯಿಗಳಾಗಬೇಕು. जो याद में रहता है उसके लिए अति सहज. ವಿಜಯಿಗಳಾಗೋದು ಯಾರಿಗೆ ಸಹಜ? ಯಾರು ಸದಾ ಬಾಬೋರ್ ನೆನಪಲ್ಲಿ ಇರ್ತೀರಿ, ಕಷ್ಟ ಇಲ್ಲ. ಎಲ್ಲಿ ಭಗವಂತ ಅಲ್ಲಿ ವಿಜಯ ಇದ್ದೇ ಇದೆ. ಇವತ್ತು ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡಿ ಖುಷಿ ಆಗುತ್ತೆ ಬಾಬೋರಿಗೆ. ಎಷ್ಟೊಂದು ಸ್ನೇಹದಿಂದ, ಕೌನ್ಸೆ ಸಾಧನ್ ಸೆ ಆಯೆ ಹೋ, ಎಷ್ಟು ಸ್ನೇಹದಿಂದ ಬಂದಿದ್ದೀರಿ, ಯಾವ ಸಾಧನದಿಂದ ಬಂದಿದ್ದೀರಿ. ಟ್ರೈನ್ ಅಲ್ಲ, ಪ್ಲೈನ್ ಅಲ್ಲ, ಅದಂತೂ ಶರೀರದ ಮೂಲಕ ತಲುಪಿದಿರಿ. ಆದ್ರೆ ಹೃದಯದಿಂದ ಹೆಂಗ್ ತಲುಪಿದ್ರಿ ಇಲ್ಲಿಗೆ? ಬಾಬಾ ಹೇಳ್ತಾರೆ ಹೃದಯದಿಂದ, ಪ್ರೀತಿಯಿಂದ ನೀವು ಇಲ್ಲಿಗೆ ತಲುಪಿದಿರಿ. ದಿಲ್ ಸೆ ತೋ ಪ್ಯಾರ್ ಆಪ್ಕೋ ಯಹಾ ಲಾಯಾ ಹೈ. ಆ ಪ್ರೀತಿನೇ ಇಲ್ಲಿ ಕರ್ಕೊಂಡ್ ಬಂದಿದೆ. ಹಿಮ್ಮತ್ ಆಪ್ಕಿ, ಮದದ್ ಬಾಪ್ಕಿ ಹೇ. ಸಾಹಸ ನಿಮ್ದು, ಸಹಯೋಗ ಅಂತೂ ಬಾಬೋರ್ದು ಇದ್ದೇ ಇದೆ. ಈಗ ಬಾಪ್ ದಾದಾ ಇದೇ ಬಯಸ್ತಾರೆ. ಹರ್ ಬಚ್ಚಾ ಹರ್ ಕರ್ಮ ಮೇ ಅಪ್ನೆ ಸ್ವರಾಜ್ಯ ಕಿ ಸೀಟ್ ಪರ್ ಸ್ಥಿತ್ ರಹೆ. ಬಾಪ್ ದಾದವ್ರು ಏನ್ ಬಯಸ್ತಾರೆ, ಏನ್ ಮಾಡ್ಬೇಕೀಗ? ಪ್ರತಿ ಒಂದು ಮಕ್ಕಳು ಪ್ರತಿ ಕರ್ಮದಲ್ಲೂ ತನ್ನ ಸ್ವರಾಜ್ಯದ ಸೀಟಲ್ಲಿ ಸ್ಥಿತರಾಗಿ. ಅಚ್ಚಾ, ಆಜ್ ಪೆಹಲಿ ಬಾರಿ ಕೌನ್ ಆಯೆ ವ ಹಾತ್ ಉಠಾವ್. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರ ಕೈ ಎತ್ತಿ, ಎದ್ ನಿಂತ್ಕೊಳ್ಳಿ. ಬಹಳಷ್ಟು ಮಕ್ಕಳಿದ್ದೀರಿ, ಒಳ್ಳೇದು. ಜೈಸೆ ಪೆಹಲೆ ಬಾರಿ ಆಯೆ ಹೋ ವೈಸೆ ಪೆಹಲಾ ನಂಬರ್ ಜಾನಾ ಹೇನಾ. ಹೆಂಗ್ ಫಸ್ಟ್ ಟೈಮ್ ಬಂದಿದ್ದೀರೋ ಹಂಗೆ ನಂಬರಲ್ಲೂ ಫಸ್ಟ್ ನಂಬರ್ ಬರ್ಬೇಕಲ್ಲ. ಜಾನಾ ಹಿ ಬಾಬಾ ಕಾ ವರದಾನ್ ಹಿ, ಜೋ ಹಿಮ್ಮತ್ ರಖೇಗಾ ಉಸ್ಕೋ ಬಾಪ್ ಕಿ ಮದದ್ ಬಿ ಮಿಲೇಗಿ. ಬಾಬಾ ಹೇಳ್ತಾರೆ ಹೇಗೆ ಫಸ್ಟ್ ಟೈಮ್ ಬಂದಿದ್ದೀರಿ ಹಾಗೆ ಫಸ್ಟ್ ನಂಬರಲ್ಲೂ ಬರ್ಬೇಕು, ಗೊತ್ತಾಯ್ತಾ? ಬಾಬೋರ ವರದಾನ, ಏನ್ ಸಾಹಸ ಇಟ್ಟಿದ್ದೀರಿ ಅವರಿಗೆ ಬಾಬೋರ ಸಹಯೋಗನೂ ಸಿಗುತ್ತೆ. ಹಾಗೂ ಎಲ್ಲಿ ಸಾಹಸ ಇದೆಯೋ ಜಿತ್ನಾ ಬಿ ಆಗೆ ಬಡ್ನೆ ಚಾಹೋ ಚಾನ್ಸ್. ಸ್ವಲ್ಪ ಸಾಹಸ ಇದ್ರೂ ನಿಮ್ಗೆ ಎಷ್ಟು ಮುಂದುವರಿಲಿಕ್ಕೆ ಬಯಸ್ತಿರೋ ಅಷ್ಟು ಮುಂದುವರಿಬಹುದು. ಕ್ಯೋಂಕಿ ಟೂ ಲೇಟ್ ಕಾ ಬೋರ್ಡ್ ನಹಿ ಲಗಾ. ಈಗಿನ ರೇಸ್ ಎಷ್ಟು ಬೇಕಾದ್ರೂ ಮುಂದಕ್ಕೆ ಓಡ್ಬೋದು, ಟೂ ಲೇಟ್ ಬೋರ್ಡ್ ಹಾಕಿಲ್ಲ. ನೆನ್ಪಿಟ್ಕೊಳ್ಳಿ, ಜೋ ಪ್ರಾಪ್ತ ಹುವಾ ಉಸ್ಸೆ ಅವರೋಂ ಕಿ ಸೇವಾ ಕರ್. ನೀವೇನ್ ಪಡ್ಕೊಂಡಿದ್ದೀರಿ ಅದರಿಂದ ಬೇರೆ ಆತ್ಮಗಳ ಸೇವೆ ಮಾಡಿ. ಎಷ್ಟು ಸೇವೆ ಮಾಡ್ತೀರಿ ಅಷ್ಟು ಆಶೀರ್ವಾದ ಸಿಗುತ್ತೆ. ಅವ್ರ ದುವಾಯ ಆಪ್ಕೋ ಆಗೆ ಬಡಾತಿ रहेगी. ಈ ಆಶೀರ್ವಾದನೇ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನು ಮುಂದುವರಿಸುತ್ತೆ. ಸಂದೇಶ ಕೊಡ್ತಾ ಹೋಗಿ, ಬಾಕಿ ಪ್ರತಿಯೊಬ್ಬರ ಅದೃಷ್ಟ. ಆದ್ರೆ ಆ ಸಂದೇಶ ದೇದು, ಪುಣ್ಯ ಅಪನಾ ಜಮಾ ಕರ್ತೆ ರಹೋ. ನಿಮ್ ಕೆಲಸ ಇಷ್ಟೇ, ಈ ಸಂದೇಶ ಕೊಡ್ತಾ ಹೋಗಿ ನಿಮ್ ಪುಣ್ಯ ಏನ್ ಜಮಾ ಮಾಡ್ಕೋಬೇಕು ಮಾಡ್ಕೊಳ್ತಾ ಇರಿ. ಪುಣ್ಯ ಆಪ್ಕೋ ಆಗೆ ಬಡಾತಾ रहेगा. ಇದೇ ಪುಣ್ಯ ನಿಮ್ಮನ್ನ ಮುಂದುವರಿಸ್ತಾ ಇರುತ್ತೆ. अच्छा, बाप दादा अमृत ವೇಳೆ ಸಭಿ ತರಫ್ ಚಕ್ರ ಲಗಾತೆ. ಬಾಪ್ ದಾದವ್ರ ಅಮೃತ್ ವೇಳೆಯಲ್ಲಿ ಎಲ್ಲ ಕಡೆ ಚಕ್ಕರ್ ಹಾಕ್ತಾರೆ. तो उनके लिए चक्कर लगाना क्या बड़ी बात. ಬಾಬೋರ್ ಚಕ್ಕರ್ ಹಾಕಕ್ಕೆ ಏನ್ ದೊಡ್ಡ ಮಾತೇನಿದೆ. बाप दादा ने ये भी कह दिया, 4 बजे के मिलन की विशेषता ये भी है कि 4 बजे बाप दादा सभी बच्चों को सहज वरदान देते हैं. ಬಾಪ್ ದಾದವ್ರು ಇದೇ ಹೇಳ್ತಾರೆ, 4 ಗಂಟೆ ಎದ್ದು ಬಾಬೋರ್ ಜೊತೆ ಯಾಕೆ ಮಿಲನ ಮಾಡಬೇಕು, ಏನಕ್ಕೆ ಬಾಬೋರ್ ನೆನ್ಪು ಮಾಡಬೇಕು. ಬಾಬಾ ಹೇಳ್ತಾರೆ ವಿಶೇಷವಾಗಿದು 4 ಗಂಟೆಗೆ ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಸಹಜವಾಗಿ ವರದಾನ ಕೊಡ್ತಾರೆ. ವರದಾನ ದಾತಾ ಕಾ ವಿಶೇಷ ಪಾಠ ಅಮೃತ್ ವೇಳೆ ಹೋತಾ ಹೈ. ವರದಾನ ತಗೊಳ್ಳೋ ಪಾತ್ರ ಏನಿದೆ ಅಥವಾ ವರದಾನ ಕೊಡೋ ಪಾತ್ರ ಏನಿದೆ ವಿಶೇಷ ಅಮೃತ್ ವೇಳೆದು. ಜೋ ಬಿ ವರದಾನ್ ಚಾಹಿಯೆ ಬಾಪ್ ದಾದಾ ದೇ ದೇತೆ. ಏನೆಲ್ಲ ವರದಾನ ಬೇಕು ಅದನ್ನ ಬಾಪ್ ದಾದವ್ರು ಕೊಡ್ತಾರೆ. ಟ್ರಯಲ್ ಬೇಕಾದ್ರೆ ಮಾಡಿ ನೋಡಿ, ಬಾಬೋರ್ ವರದಾನ ಕೊಡ್ತಾರಾ ಇಲ್ವಾ. ಲೇಕಿನ್ ಆಪ್ ಸಭಿ ಬಿ ವರದಾನ್ ಲೇನೆ
उसके लिए अलर्ट रहना है. ವರದಾನ ಕೊಡಕ್ಕೆ ಬಾಬು ಅವ್ರು ಬರೋದು. ಅಮೃತ ವೇಳೆ ಚಕ್ಕರ್ ಯಾಕೆ ಹಾಕ್ತಾರೆ? ಆದ್ರೆ ನೀವನು ಬಾಬು ಅವರಿಗೆ ಸಂಪೂರ್ಣವಾಗಿ ಟ್ರಯಲ್ ಮಾಡಿ ನೋಡಿ, ನೀವು ವರದಾನ ತಗೊಳ್ಳಿಕ್ಕೆ ಅಲರ್ಟ್ ಆಗಿರಿ. ಅಗರ್ ಅಲರ್ಟ್ ನಹಿ ರಹೆ ಬಾಪ್ ದಾದಾ ಚಕ್ರ ಲಗಾಕೆ ಚಲಾ ಜಾಯಿಗಾ. ನೀವು ಅಲರ್ಟ್ ಆಗಿ ಇಲ್ಲ, ನಿದ್ರೆಯಲ್ಲಿದ್ದೀರಿ, ತುಪ್ಪಡಿಸ್ತಾ ಇದ್ದೀರಿ ಅಂದ್ರೆ ಬಾಪ್ ದಾದವರು ನಿಮ್ಮ ಹತ್ರ ಬಂದು ಚಕ್ಕರ್ ಹಾಕೊಂಡು ಹೋಗ್ಬಿಡ್ತಾರೆ. ನೀವು ಯೋಚನೆ ಮಾಡ್ತಾ ಇರ್ತೀರಿ ಆಮೇಲೆ ಅಷ್ಟೇನೆ. ಆದ್ದರಿಂದ ಅಮೃತ್ ವೇಳೆ ಮಹತ್ವವನ್ನ ತಿಳ್ಕೊಂಡು ಲೇಕಿನ್ ಅವ್ರ ಅಟೆನ್ಷನ್ ದೇನಾ, ಇನ್ನು ಹೆಚ್ಚು ಗಮನ ಕೊಡಿ. ಬಾಪ್ ದಾದಾನೇ ದೇಖಾ ಸಮಯ ಅನುಸಾರ ಸೇವಾ ಭಿ ಬಡ್ ರಹಿ. ಬಾಪ್ ದಾದವ್ರು ನೋಡ್ತಾರೆ, ಸಮಯ ಅನುಸಾರ ಸೇವೆನೂ ಹೆಚ್ಚುತ್ತಾ ಇದೆ. ಸೇವೆ ಕಾರಣ ಬಾಬೋರಿಂದ ವರದಾನ ತಗೊಳ್ಳೋದು ಉಸ್ಸೆ ದೂರ ರಹ ನಹಿ ಸಕ್ತೆ. ಸೇವೆ ಮಾಡ್ತಾ ಇದೀವಿ, ಅದಕ್ಕೆ ಬಾಬೋರ್ ವರದಾನ ತಗೊಳಕ್ ಟೈಮ್ ಇಲ್ಲ, ಈ ತರ ನೀವು ದೂರ ಸರಿಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಡಬಲ್ ಫಾರಿನರ್ಸ್ ಮೆಜಾರಿಟಿ ಪುರುಷಾರ್ಥ ಮಾಡ್ತಾನೂ ಇದೀರಿ, ಫಿರ್ ಬಿ ಅಟೆನ್ಷನ್ ಮಾಡ್ತಾನೂ ಇದೀರಿ, ಮಾಡ್ತಾ ಹೋಗಿ. ಆದ್ರೂ ಅಟೆನ್ಷನ್ ಅಂಡರ್ಲೈನ್ ಕೊಡ್ಬೇಕು. बाकी मधुबन में कैसे भी पहुंच जाते हो, बाप दादा इसकी विशेष सभी बच्चों को मुबारक दे रहे. ಎಲ್ಲರೂ ಎಲ್ಲೆಲ್ಲಿಂದನೋ ಬಾಪ್ ದಾದವ್ರ ಈ ಮಧುಬನಕ್ಕೆ ಬಂದು ತಲುಪಿಡ್ತೀರಿ. ಬಾಬೋರ್ ಎಷ್ಟು ಇಶಾರೆಯಿಂದ ಎಲ್ಲದನ್ನು ತಿಳಿಸ್ಕೊಡ್ತಾರೆ. रोज अमृत वेले जैसे समान रखते, उसमें साथ साथ भिन्न भिन्न प्रकार से कोई एक संस्कार के ऊपर अटेंशन दो. आज के दिन इस संस्कार के ऊपर विशेष अटेंशन देना है. ಬಾಬಾ ಹೇಳ್ತಾರೆ, ಈಗ ಅಮೃತ್ ವೇಳೆ ಏನ್ ಸಮಾನ ಇಟ್ಕೋತೀರಿ, ಅದ್ರ ಜೊತೆ ಜೊತೆಗೆ ಭಿನ್ನ ಭಿನ್ನ ಪ್ರಕಾರದ ಯಾವುದೇ ರೀತಿಯ ಸಂಸ್ಕಾರದ ಮೇಲೆ ಅಟೆನ್ಷನ್ ಕೊಡಿ. ಇವತ್ತಿನ ದಿನ ಈ ಸಂಸ್ಕಾರದ ಮೇಲೆ ವಿಶೇಷ ಅಟೆನ್ಷನ್ ಕೊಡ್ಬೇಕಾಗತ್ತೆ. फिर रात्रि को जब आप दादा को अपना सारे दिन की चार्ट देते हो, उस समय उस संस्कार की रिजल्ट भी विशेष सुनाओ. ಮತ್ತೆ ಇಡೀ ದಿನದ ಚಾರ್ಟ್ ಏನ್ ಕೊಡ್ತೀರಿ ಬಾಬೋರಿಗೆ, ಆ ಸಮಯದಲ್ಲಿ ಸಂಸ್ಕಾರದ ರಿಸಲ್ಟ್ನು ವಿಶೇಷವಾಗಿ ಬಾಬೋರಿಗೆ ಹೇಳಿ. ಇವತ್ತು ಯಾವ್ಯಾವ ಸಂಸ್ಕಾರ ಹೊರಗ್ ಬಂತು, ಏನ್ ಮಾಡ್ತು, ನಾನು ಹೆಂಗ್ ಗೆದ್ದೆ, ಇದೆಲ್ಲ ರಿಸಲ್ಟ್ ಬಾಬೋರಿಗೆ ಹೇಳಿ. ಕಿಸಿ ನ ಕಿಸಿ ಸಂಸ್ಕಾರಕ್ಕೆ ಉಪರ್ ಅಟೆನ್ಷನ್ ರಖನಾ. ಬೇರೆ ಬೇರೆ ಸಂಸ್ಕಾರ ಇದೆ ಆತ್ಮದಲ್ಲಿ, ಅದ್ರ ಕಡೆ ಅಟೆನ್ಷನ್ ಕೊಡಿ. अगर मानो आप चाहते हो लेकिन उस दिन आपके सामने कोई संस्कार मिटाने का कार्य नहीं हुआ, तो अपने आप को बाप की मुबारक देना और रोज ऐसे बाप की मुबारक विशेष इस संस्कार के प्रति लेते जाना, तो संस्कार कार्य में आने में कमी पड़ती जाएगी. ಬಾಪ್ ದಾದವ್ರು ಹೇಳ್ತಾರೆ, ಈಗ ನೀವು ಸಂಸ್ಕಾರವನ್ನ ಅಳಿಸ್ಕೊಳ್ಳೋ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ಬಾಬೋರ್ ಶುಭಾಶಯಗಳು ಕೊಡ್ತಾರೆ. ಪ್ರತಿದಿನನೂ ಬಾಬೋರ್ ಶುಭಾಶಯ ವಿಶೇಷ ಈ ಸಂಸ್ಕಾರದ ಪ್ರತಿ ತಗೊಳ್ಳಿ. ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ತೀರಿ, ಅದನ್ನ ಕಾರ್ಯದಲ್ಲಿ ತರೋದ್ರಲ್ಲಿ ಕೊರತೆ ಇದೆ. ಯಾವ ತರ ಯೋಗದಲ್ಲಿ ಚೆಕ್ ಮಾಡ್ಕೊಳ್ತಿರೋ, ಆದ್ರೆ ಸಂಸ್ಕಾರನು ಚೆಕ್ ಮಾಡ್ಕೊಳ್ಳಿ. ಸಂಸ್ಕಾರ ರೋಜ್ ನಹಿ ಆತಾ, ಕಭಿ ಕಭಿ ಆತಾ. ಸಂಸ್ಕಾರ ಪ್ರತಿದಿನನೂ ಬರಲ್ಲ, ಕೆಲವು ದಿನ ಬರುತ್ತೆ. तो जो पुरुषार्थी है उनका बाय चांस पेपर आता है, बाकी रोज नहीं आता है. ಯಾರೆಲ್ಲ ಪುರುಷಾರ್ಥಿಗಳಿದ್ದೀರಿ, ಅಚಾನಕ್ ಪೇಪರ್ ಬರುತ್ತೆ, ಬಾಕಿ ಪ್ರತಿನಿತ್ಯನೂ ಬರಲ್ಲ. ಆದ್ರೆ ಚೆಕ್ಕಿಂಗ್ ಪ್ರತಿನಿತ್ಯನೂ ಆಗುತ್ತೆ. ಇದ್ರ ಕಡೆ ಅಟೆನ್ಷನ್ ಬಾಬಾ ಹೇಳ್ತಾರೆ, ಟೆನ್ಷನ್ ಸಮಾಪ್ತಿ ಆಗುತ್ತೆ, ಅಟೆನ್ಷನ್ ಬರುತ್ತೆ. क्योंकि बाप दादा ने देखा फॉरेन वालों में से कोई बच्चे कोई कार्य शुरू करते तो अटेंशन देते हैं. ಬಾಪ್ ದಾದಾ ನೋಡ್ತಾರೆ, ವಿದೇಶದವರು ಕೆಲವೊಂದು ಮಕ್ಕಳು ಯಾವುದೇ ಕಾರ್ಯ ಶುರು ಮಾಡ್ತಾರೆ ಅಂದ್ರೆ ಅದ್ರ ಕಡೆ ವಿಶೇಷ ಅಟೆನ್ಷನ್ ಕೊಡ್ತಾರೆ. ಅಟೆನ್ಷನ್ जो देने वाले ही मुक्ति प्राप्त कर सकते हैं. ಯಾರು ಎಲ್ಲದರ ಕಡೆ ಅಟೆನ್ಷನ್ ಕೊಡ್ತಾರೋ ಅವರೇ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ. ಬಾಬೋರ ವರದಾನ ಇದೆ, समझा. अभी इनके पिछाड़ी लग जाएंगे ना, रोज रिजल्ट की चेकिंग करेंगे ना, तो संस्कार स्वयं ही ढीला हो जाएगा. ಬಾಬಾ ಹೇಳ್ತಾರೆ, ಈಗ
ಇದೇ ಒಂದು ಸಂಸ್ಕಾರ ಪರಿವರ್ತನೆ ಇಚ್ಛೆಯಲ್ಲಿ ತೊಡಗಿಸ್ಕೊಳ್ಳಿ. ಪ್ರತಿ ದಿನದ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸಂಸ್ಕಾರ ನಿಮ್ಮನ್ನ ಬಲಹೀನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಚೆಕಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಂಸ್ಕಾರಗಳು ನಿಮ್ಮನ್ನ ಬಲಹೀನ ಮಾಡುತ್ತೆ. और जो बाप दादा चाहता है कि संस्कार की सब्जेक्ट में नंबर 1 जाओ. जो ಸಂಸ್ಕಾರ ಚಾಹತೆ ಹೋ ವಹಿ ಕಾರ್ಯ ಮೇ ಲಗಿ. ಬಾಪ್ ದಾದವ್ರು ಏನ್ ಬಯಸ್ತಾರೆ ಅಂದ್ರೆ ಏನ್ ಸಂಸ್ಕಾರ ಇದೆ ಈ ಸಬ್ಜೆಕ್ಟ್ ಅಲ್ಲಿ ನಂಬರ್ 1 ಬನ್ನಿ. ಸಂಸ್ಕಾರ ಪರಿವರ್ತನೆಯ ಸಬ್ಜೆಕ್ಟ್ ಅಲ್ಲಿ ನಂಬರ್ 1 ಬರಬೇಕು. ಏನ್ ಸಂಸ್ಕಾರ ಬಯಸ್ತಿರೋ ಅದೇ ಸಂಸ್ಕಾರ ಕಾರ್ಯದಲ್ಲಿ ಉಪಯೋಗಕ್ಕೆ ಬರಬೇಕು. ಆಗುತ್ತಾ? अटेंशन में आया है तो ना तो हो जाएगा, लेकिन ऐसा नहीं हो जाएगा. अटेंशन देना पड़ेगा. ಅಟೆನ್ಷನ್ ಇಂದ್ರೆ ಆಗುತ್ತೆ. ಅಟೆನ್ಷನ್ ಅಂದ್ರೆ ಬಾವೆ ಹೇಳ್ತಾರೆ ಬರೀ ಇವಾಗಿಂದ ಅಟೆನ್ಷನ್ ಅಲ್ಲ. ಅಟೆನ್ಷನ್ ಅಂದ್ರೆ ನಿಮ್ಮ ಸಂಸ್ಕಾರದ ಕಡೆ ಅಟೆನ್ಷನ್ ಕೊಡಿ, ಆವಾಗ ಸಂಸ್ಕಾರದ ಪರಿವರ್ತನೆ ಆಗುತ್ತೆ. ಸಂಘಟನೆ ಮೇ ಹಿ ಸಂಸ್ಕಾರ ನಿಕಲ್ತೆ ಹೈ. ಕ್ಯೂ? ಸಂಘಟನೆಯಲ್ಲೇ ಸಂಸ್ಕಾರಗಳು ಬರೋದು. आपके चित्रों में जो पूजा करते वह आपके संस्कार कितने अच्छे गाते हैं. ನಿಮ್ಮ ಸಂಸ್ಕಾರದ ಯಾವಾಗ ಪೂಜೆ ಮಾಡ್ತಾರೆ ಭಕ್ತರು ನೋಡಿ, ಎಷ್ಟು ನಿಮ್ಮ ಸಂಸ್ಕಾರದ ಮಹಿಮೆನೆ ಹಾಡ್ತಾರೆ. ನಿಮ್ಮ ಸ್ವಭಾವ, ಗುಣ, ಶಕ್ತಿ ಎಲ್ಲದನ್ನು ಹಾಡ್ತಾರೆ. ಅಸ ದೇವತಾದೋ ಬನ್ನ ಹಿನ. ಈ ತರ ದೇವತೆ ಅಂತೂ ಆಗ್ಲೇಬೇಕಲ್ವಾ. सब डबल विदेशी पुरुषार्थ में सफलता का अनुभव करते रहते हैं ना. ಬಾಕಿ ಎಲ್ಲ ಡಬಲ್ ವಿದೇಶಿ ಮಕ್ಕಳು ಪುರುಷಾರ್ಥದಲ್ಲಿ ಸಫಲತೆಯನ್ನ ಡಬಲ್ ಪ್ರಾಪ್ತಿ ಮಾಡ್ಕೊಳ್ತೀರಿ ಎಲ್ಲ. ಕೈ ಎತ್ತಿ. ಜೋ ಸಫಲತಾ ಅನುಭವ ಕರ್ತೆ ಹೇ. ಯಾರು ಸಫಲತೆಯನ್ನ ಅನುಭವ ಮಾಡ್ತೀರಿ. ನಾವೇ ಹೇಳ್ತಾರೆ ವಾಹ್, ಕೈಯಂತೂ ಬಹಳ ಚೆನ್ನಾಗಿ ಎತ್ತಾ ಇದ್ದೀರಿ, ಲಕ್ಷ್ಯ ಇಟ್ಕೊಳ್ತೀರಿ. तो इसके पिछाड़ी अटेंशन देना ही है. ಇದ್ರ ಕಡೆ ವಿಶೇಷ ಅಟೆನ್ಷನ್ ಕೊಡ್ಲೇಬೇಕು. इसपे भी नंबर लेना है. ಇದರಲ್ಲೂ ನೀವು ನಂಬರ್ ಮುಂದೆ ಬರಬೇಕು. तो आपको देख औरों को भी उमंग उत्साह आएगा. ಅವಾಗ ನಿಮ್ಮನ್ನು ನೋಡಿ ಬೇರೆಯವರಿಗೂ ಉತ್ಸಾಹ ಉಲ್ಲಾಸ ಬರುತ್ತೆ. ಏಕೆಂದ್ರೆ ನೀವೇ ನಿಮಿತ್ತ ಅಲ್ವಾ. ನಿಮಿತ್ತದವರು ಬಾಪ್ ದಾದಾಕಿ ವಿಶೇಷ ಮದದ್ ಬಿ ಮಿಲ್ತಿ ಹೈ. ನಿಮಿತ್ತದವರಿಗೆ ಬಾಪ್ ದಾದವರ ವಿಶೇಷ ಸಹಯೋಗನೂ ಸಿಗುತ್ತೆ. बाकी बाबा खुश है कि सेंटर वृद्धि को प्राप्त होते के रहते हैं. ಸೆಂಟ್ರ್ ವೃದ್ಧಿ ಆಗ್ತಿದೆ ಸರಿ. ಎಲ್ಲ ಸೆಂಟ್ರಲ್ಲಿ ಬಾಬಾ ಹೇಳ್ತಾರೆ ವೃದ್ಧಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಅಂದಮೇಲೆ ಎಷ್ಟೊಂದು ಖುಷಿ ಇದೆ. पुरुषार्थ की तरफ अटेंशन है, लेकिन अभी परिवर्तन के निमित्त बनने वाले बनो. तो आपको देख औरों को भी परिवर्तन शक्ति उमंग आएगा. ಬಾಬಾ ಹೇಳ್ತಾರೆ ಪುರುಷಾರ್ಥದ ಕಡೆ ಅಟೆನ್ಷನ್ ಕೊಡಿ, ಆಗ ಪರಿವರ್ತನೆಗೆ ನಿಮಿತ್ತ ಆಗ್ತೀರಿ. ನಿಮ್ಮನ್ನ ನೋಡಿ ಬೇರೆಯವರು ಪರಿವರ್ತನಾ ಶಕ್ತಿಯನ್ನ ಅನುಭವ ಮಾಡ್ತಾರೆ. ಬಾಕಿ ಬಾಪ್ ದಾದಾ ಖುಷಿ ಪುರುಷಾರ್ಥ ಮೇ ನಂಬರ್ ವಾರ್ ತೋ ಹೋತೆ ಹಿ. ನಿಮ್ಮ ಪುರುಷಾರ್ಥದಿಂದ ಖುಷಿ ಇದೆ ಬಾಬಾ ಅವರಿಗೆ. ಯಾಕೆಂದ್ರೆ ಪುರುಷಾರ್ಥದಲ್ಲಿ ನಂಬರ್ ವಾರ್ ಅಂತೂ ಇದ್ದೇ ಇರ್ತೀರಿ. ಮತ್ತು ಅಂಡರ್ಸ್ಟುಡ್ ಹೇ. ಲೇಕಿನ್ ಪುರುಷಾರ್ಥ ಕಿ ತರಫ್ ಅಟೆನ್ಷನ್. ಅದು ಅಗತ್ಯವಾಗಿ ನಾವೇ ಹೇಳ್ತಾರೆ ಪುರುಷಾರ್ಥ ಏನಿದೆ ಅದರ ಅನುಸಾರವಾಗಿ ಪ್ರಾರಬ್ಧವನ್ನ ಪಡ್ಕೊಳ್ತೀರಿ. ಪುರುಷಾರ್ಥದ ಕಡೆ ಅಟೆನ್ಷನ್ ಕೊಡಿ, ಹಾಗೂ ಇನ್ನೂ ವೃದ್ಧಿಯಾಗಿ. ಬಾಕಿ ಬಾಪ್ ದಾದೋ ಪ್ರತಿದಿನ ಪ್ರೀತಿಯ ನೆನಪುಗಳಲ್ಲಿ ಸಿಗ್ತಾರೆ. देखो घर बैठे भी बाप दादा की याद प्यार एक दिन भी मिस नहीं होता है ना. ಮನೆಯಲ್ಲಿ ಕೂತ್ರು ಮಿಸ್ ಆಗಲ್ಲಲ್ಲ बाप दादವರ ಪ್ರೀತಿಯ ನೆನಪುಗಳು. अगर रोज विधि पूर्वक मुरली पढ़ते हैं तो एक दिन भी याद प्यार मिस नहीं करते. ನೀವು ಕರೆಕ್ಟಾಗಿ ಪ್ರತಿದಿನ ಮುರಳಿಯನ್ನ ವಿಧಿಪೂರ್ವಕವಾಗಿ ಓದ್ತೀರಿ ಅಂದ್ರೆ ಒಂದು ದಿನಾನು ಬಾಬುವರ ಪ್ರೀತಿಯ ನೆನಪು ಮಿಸ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಮಿಲ್ತಿ ಹೇ ನಾ ಮಿಲ್ತಿ ಹೇ ರೋಜ್ ಬಾಪ್ ದಾದಾ ಯಾದ್ ಪ್ಯಾರ್ ಮಿಲ್ತಿ ಹೇ ಸಭಿ ಕೋ ಮಿಲ್ತಿ ಹೇ ನಾ. ಬಾಪ್ ದಾದಾ ಕೆ ಪ್ಯಾರ್ ಕಿ ನಿಶಾನ್. ಬಾಬಾ ಹೇಳ್ತಾರೆ ಪ್ರೀತಿ ಇದೆ ಅಂದ್ರೆ ಪ್ರತಿದಿನ ಪ್ರೀತಿಯ ನೆನಪು ಸಿಗುತ್ತೆ. ಒಬ್ರಿಂದ ಎಲ್ಲರಿಗೂ ಸಿಗುತ್ತೆ. ಬಾಪ್ ದಾದವ್ರ ಪ್ರೀತಿಯ ಚಿಹ್ನೆ ಇದೆ. ಮುರಳಿ ಮಿಸ್ ತೋ ಯಾದ್ ಪ್ಯಾರ್ ಬಿ ಮಿಸ್. ಬಾಬನ್ ಮೇಲೆ ಪ್ರೀತಿ ಅಂದ್ರೆ ಮುರಳಿ ಮೇಲೆ ಪ್ರೀತಿ. ಮುರಳಿ ಮಿಸ್ ಮಾಡಿದ್ರಿ ಪ್ರೀತಿಯ ನೆನಪುಗಳು ಮಿಸ್ ಆಗುತ್ತೆ.
सभी को मिलती है ना ये बाप दादा के प्यार की निशानी ಎಲ್ಲರಿಗೂ ಪ್ರೀತಿಯ ನೆನಪುಗಳು ಸಿಗುತ್ತಲ್ವಾ ಇದು ಬಾಪ್ दादाವರ ಪ್ರೀತಿಯ ಚಿಹ್ನೆ मुरली मिस तो याद प्यार भी मिस सिर्फ मुरली नहीं मिस की लेकिन बाप दादा का याद प्यार वरदान सब मिस किया मुरली तो पढ़ भी लेंगे लेकिन जो समय फिक्स है बाप दादा की याद प्यार लेने का वो तो मिस हुआ ना ಬಾಬಾ ಹೇಳೋದು ಮುರಳಿಗೆ ಎಷ್ಟು ಮಹತ್ವ ಇದೆಯೋ ಬಾಬುವರ ಪ್ರೀತಿಯ ನೆನಪಿಗೂ ಅಷ್ಟೇ ಮಹತ್ವ ಇದೆ ಈ ಮುರಳಿ ಮಿಸ್ ಮಾಡ್ತೀರಿ ಬಾಪ್ ದಾದವ್ರ ಪ್ರೀತಿನೂ ನೆನಪನು ಮಿಸ್ ಆಗುತ್ತೆ ವರದಾನನೂ ಮಿಸ್ ಆಗುತ್ತೆ ಅದೇ ಮುರಳಿ ಓದ್ತಾ ಇದ್ದೀರಿ ಮುರಳಿ ಓದ್ತಿದ್ದೀರೋ ಕೇಳ್ತಿದ್ದೀರೋ ಅಂತೂ ಬಾಪ್ ದಾದಾ ಪ್ರೀತಿಯ ನೆನಪುಗಳನ್ನು ತಗೊಳ್ತೀರಿ ಇಲ್ಲಾಂದ್ರೆ ಅದು ಮಿಸ್ ಆಗುತ್ತೆ ಉಮಂಗ್ ಹೇ ಇಸ್ ಪರ್ ಬಾಪ್ ದಾದಾ ಖುಷಿ ಹೇ ಉತ್ಸಾಹ ಇದೆ ಬಾಪ್ ದಾದವರಿಗೆ ಇದ್ರ ಬಗ್ಗೆ ಖುಷಿನೂ ಇದೆ ಒಳ್ಳೇದು ಮುರಳಿ ಮಿಸ್ ಕರ್ನೆ ವಾಲೆ ಹೇ ಡಬಲ್ ಫಾರಿನರ್ಸ್ ಮೇ ಹೇ ಯಾರಾದ್ರೂ ಮುರಳಿ ಮಿಸ್ ಮಾಡೋರಿದ್ದೀರಾ ಡಬಲ್ ವಿದೇಶಿಗಳಲ್ಲಿದ್ದೀರಾ कोई है जो मुरली मिस करता हो कारण से नहीं मिस करते एक ने हाथ उठाया अभी मिस नहीं करना मुरली मिस नहीं करना ಬಾಬಾ ಹೇಳ್ತಾರೆ ಮಕ್ಕಳೇ ಮುರುಳಿನ ಮಿಸ್ ಮಾಡಬೇಡಿ ಯಾವುದೇ ಕಾರಣದಿಂದನೂ ಇಲ್ಲ ಮಿಸ್ ಮಾಡಂಗಿಲ್ಲ ಯಾರೋ ಒಬ್ರು ಕೈ ಎತ್ತಾರೆ ಒಂದೊಂದ್ಸಲ ಮಿಸ್ ಆಗುತ್ತೆ ಅಂತ ಬಾಬಾ ಅವರಿಗೂ ಹೇಳ್ತಾರೆ ಮಕ್ಕಳೇ ಮಿಸ್ ಮಾಡಬೇಡಿ ಮಿಸ್ ನಹಿ ಕರ್ನ ಎಷ್ಟು ಸಲ ರಿಪೀಟ್ ಮಾಡ್ತಾರೆ ಯಾಕೆಂದ್ರೆ ಲಾಸ್ಟ್ ಸಂಡೇ ಮುರುಳಿನೂ ಬಾಬೋರ್ ಮುರುಳಿಯ ಮಹತ್ವ ಬ್ರಹ್ಮ ಬಾಬೋರ್ ಜೊತೆ ಪ್ರೀತಿ ಇದೆ ಅಂದ್ರೆ ಮುರುಳಿ ಜೊತೆ ಪ್ರೀತಿ चाहे फोन द्वारा सुनो पढ़ नहीं सकते तो कैसे भी सुनो जरूर ಹೆಂಗಾರು ಮುರಳಿ ಕೇಳಿ ಮೊದಲೆಲ್ಲ ಇಷ್ಟೊಂದು ವ್ಯವಸ್ಥೆಗಳು ಇರ್ಲಿಲ್ಲಲ್ಲ ಫೋನ್ ಇಲ್ಲ ಆದ್ರೂ ಮುರಳಿ ಕೇಳಿ ಓದಕ್ಕಾಗ್ಲಿಲ್ಲ ಆದ್ರೂ ಹೇಗಾದ್ರೂ ಅವಶ್ಯಕವಾಗಿ ಕೇಳಿ ಹಾಜಿರಿ ಜರೂರ್ ಲಗಾओ ಹಾಜಿರಾಗಬೇಕು ಅಟೆಂಡೆನ್ಸ್ ಒಳ್ಳೇದು बाकी जो भी सभा में आए हैं नए भी पुराने भी पक्का 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 नोट करो मुरली नहीं मिस करनी है ಬಾಕಿ ಸಭೆಯಲ್ಲಿ ಯಾರೇ ಬಂದಿದ್ದೀರಿ ಹೊಸಬರು ಹಳಬರು ಎಲ್ಲರೂ ಪಕ್ಕಾ 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 ನೋಟ್ ಮಾಡ್ಕೊಳ್ಳಿ ಮುರಳಿನ ಮಿಸ್ ಮಾಡಬಾರ್ದು ಏಕೆಂದ್ರೆ ಬಾಬೋರ್ ಪ್ರತಿದಿನ ಪರಂಧಾಮದಿಂದ ಬರ್ತಾರೆ ಅಯ್ಯೋ ಮುರಳಿ ಮಧುಬನದಿಂದ ಬರುತ್ತೆ ಯಾರೋ ಓದ್ತಾರೆ ಇದೆಲ್ಲ ಅಜ್ಞಾನ ಇದು ನಾವೇನ್ ಹೇಳ್ತಾರೆ ಪ್ರತಿದಿನ ಪರಂಧಾಮದಿಂದ ಬರ್ತೀನಿ ಎಷ್ಟು ದೂರದಿಂದ ಬರ್ತೀನಿ ನೀವು ಮಕ್ಕಳಿಗೋಸ್ಕರ ಬರ್ತೀನಿ ಹೇಗೆ ಬಾಬಾ ಮುರಳಿ ಮಿಸ್ ಮಾಡಲ್ಲ ನೀವು ಮಕ್ಕಳು ಮುರಳಿಯನ್ನ ಮಿಸ್ ಮಾಡಬಾರ್ದು अच्छा अभी जो मधुबन में आता है तो जैसे फॉर्म भरते उसमें ये भी लिखो मुरली रोज सुनी या कितने दिन मिस किया ಬಾಬಾ ಹೇಳ್ತಾರೆ ಈಗೇನು ಮಧುಬನಕ್ಕೆ ಬರ್ತೀರಿ ಫಾರಂ ಫಿಲಪ್ ಮಾಡ್ತೀರಲ್ವಾ ಮಧುಬನಕ್ಕೆ ಹೊರಡಕ್ ಮುಂಚೆ ನಿಯಮಗಳದ್ದು ಅದ್ರಲ್ಲಿ ಎಲ್ಲ ಬರಿತೀರಲ್ಲ ಅದ್ರಲ್ಲಿ ಇದು ಬರಿಬೇಕು ಮುರಳಿ ಪ್ರತಿದಿನ ಕೇಳಿದ್ನ ಎಷ್ಟು ದಿನ ಮಿಸ್ ಮಾಡಿದೆ ಒಪ್ಪಿಗೆನಾ ನೋಡಿ ಮುರಳಿ ಕೇಳದೆ ಇದ್ರು ಮುರಳಿ ಕೇಳಿದ್ವಿ ಅಂತ ರೈಟ್ ಮಾರ್ಕ್ ಹಾಕಿ ಎಸ್ ಹಾಕಿ ಹೊರಟು ಬಿಡ್ತಾರೆ ಬಾಬಾ ಹೇಳ್ತಾರೆ ನೋಡಿ ಮುರಳಿ ಒಪ್ಪಿಗೆನಾ ಒಂದು ದಿನನೂ ಮುರಳಿ ಮಿಸ್ ಆಗಬಾರ್ದು जिसको मंजूर है वह हाथ उठाओ मधुबन वाले भी हाथ उठाओ ಯಾರಿಗೆ ಒಪ್ಪಿಗೆ ಇದೆ ಅವ್ರ ಕೈ ಎತ್ತಿ ಮಧುಬಂದವರು ಕೈ ಎತ್ತಿ ಯಾವುದೇ ಕಾರಣದಿಂದ ಮುರಳಿ ಮಿಸ್ ಮಾಡಂಗಿಲ್ಲ जैसे खाना नहीं मिस करते हो ये भी भोजन है ना ಹೆಂಗ್ ಊಟ ಮಿಸ್ ಮಾಡಲ್ಲಲ್ಲ ಊಟ ಮಿಸ್ಸು ಮಾಡಲ್ಲ ಅದು 3 ಸಲನೂ ನಡೆಯುತ್ತೆ 4 ಸಲನೂ ನಡೆಯುತ್ತೆ ಆದ್ರೆ ಬಾಬಾ ಬುದ್ಧಿಗೆ ಆತ್ಮಕ್ಕೆ ಭೋಜನ ಮುರಳಿ ಅದು ಶರೀರಕ್ ಭೋಜನ ಇದು ಆತ್ಮಕ್ ಭೋಜನ ಅಚ್ಚಾ ಲಗಾ ಜೋ ನಯೇ ಬಿ ಆಯೇ ಹೇ ಆನೆ ಕೋ ಮಿಲಾ ಹೇನ ಹೊಸಬರೆಲ್ಲ ಬಂದಿದ್ದೀರಿ ಹೊರಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಉನೋಂಕೋ ಬಿ ಈ ನಿಯಮ ಪಾಲನ್ ಕರ್ನಾ ಹೈ ಹೊಸಬರಿರ್ಲಿ ಹಳಬರಿರ್ಲಿ ಎಲ್ಲರೂ ಈ ನಿಯಮವನ್ನ ಪಾಲಿಸ್ಬೇಕು ಜೈಸೆ ಅವ್ರ ನಿಯಮ ವೈಸೆ ಯೇ ಬಿ ನಿಯಮ ಹೇ ಹೆಂಗೆ ಬೇರೆ ನಿಯಮಗಳು ಪಾಲಿಸ್ತೀರಿ ಅದೇ ತರ ಇದು ನಿಯಮ ನಾವೆಲ್ಲಾ ನಿಯಮ ಪಾಲಿಸ್ತೀವಿ ಮುರಳಿನೇ ಕೇಳಲ್ಲ ಇದು ಯಾವ ನಿಯಮ ಬ್ರಾಹ್ಮಣರು ಅಂದ್ರೆ ಮುರಳಿ ಕೇಳೋರು ಸೇವೆ ಮಾಡೋರು ಬ್ರಾಹ್ಮಣ ಮನ ಮುರಳಿ ಸುನ್ನೆ ವಾಲ ಸೇವಾ ಕರ್ನೆ ವಾಲ ಸೇವೆನೂ ಮಾಡ್ತಾರೆ ಮುರಳಿನೂ ಕೇಳ್ತಾರೆ अच्छा अभी सभी तरफ से बच्चों को बाप दादा याद पार के साथ मुबारक भी दे रहे हैं ಎಲ್ಲ ಮಕ್ಕಳಿಗೂ ಬಾಪ್ ದಾದವರು ಪ್ರೀತಿಯ ನೆನಪಿನ ಜೊತೆಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಸದಾ ಉತ್ಸಾಹ ಉಲ್ಲಾಸದಲ್ಲಿ ಮುಂದುವರಿತಾ ಹೋಗಿ ಹಾಗೂ ಮುಂದುವರಿತಾ ಇರಿ ಕಭಿ ಅಪ್ನಾ ಉಮಂಗ್ ಉತ್ಸಾಹ
किसी भी कारण से किसी भी बात से कम नहीं करना. ಎಂದು ನಿಮ್ಮ ಉತ್ಸಾಹ ಉಲ್ಲಾಸವನ್ನ ಯಾವುದೇ ಕಾರಣ ಯಾವುದೇ ಮಾತಿಂದ ಕಡಿಮೆ ಮಾಡ್ಕೋಬೇಡಿ. ಮಾತು ಬರುತ್ತೆ, ಆದರೆ ಪುರುಷಾರ್ಥ ಹಾಗೂ ಬಾಬುವರ ಪ್ರೀತಿ ಪ್ಯಾರ್ ವ ಅಪ್ನಾ ಹೈ, ಅದನ್ನ ಯಾವಾಗ್ಲೂ ತನ್ನದನ್ನಾಗಿ ಮಾಡ್ಕೊಳ್ಳಿ. ಮಾತು ಬರುತ್ತೆ ಹೋಗುತ್ತೆ. इसीलिए कभी अपनी बुद्धि को बाप के बिना और कोई बातों में बिजी नहीं करना. ಆದ್ದರಿಂದ ನಿಮ್ಮ ಬುದ್ಧಿಯನ್ನ ಬಾಬುವರ ವಿನಃ ಬೇರೆ ಮಾತುಗಳಲ್ಲಿ ಬಿಸಿ ಮಾಡಬೇಡಿ. बाप और बाप की मुरली और बाप द्वारा सर्विस जो मिली वो सर्विस करते रहना. ಬಾಬಾ ಬಾಬೋರ್ ನುಡಿಸೋ ಮುರಳಿ, ಬಾಬೋರ್ ಏನ್ ಸೇವೆ ಕೊಡ್ತಾರೆ ಆ ಸೇವೆ ಏನ್ ಸಿಗುತ್ತೆ ಆ ಸರ್ವಿಸ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಒಳ್ಳೇದು. अभी क्या कहे, साथ तो रहना ही है ना, तो छुट्टी लेते हैं ये भी नहीं कह सकते. साथ रहेंगे, साथ चलेंगे, साथ आएंगे. ಈಗಂತೂ ಏನ್ ಮಾಡ್ತೀರಿ, ಜೊತೆಯಲ್ಲೇ ಇರ್ಬೇಕಲ್ವಾ ಅಥವಾ ಹೊರಡದ ಬಾಬಾವರು? ಈ ತರ ಅಂತೂ ಹೇಳಲ್ಲ. ಬಾಬಾ ಜೊತೆ ಇರ್ತೀವಿ, ಜೊತೆ ನಡಿತೀವಿ, ಜೊತೆ ಬರ್ತೀವಿ. ಒಳ್ಳೇದು. अच्छा अभी समाप्ति. वरदान. शक्ति रूप की स्मृति द्वारा पति संस्कारों का नाश करने वाले काली रूप भव. ಶಕ್ತಿ ರೂಪದ ಸ್ಮೃತಿಯಿಂದ ಪತಿತ ಸಂಸ್ಕಾರವನ್ನ ನಾಶ ಮಾಡವರೇ ಕಾಳಿ ರೂಪ ಭವ. ಸದಾ ಅಪ್ನಾ ಸ್ವರೂಪ ಸ್ಮೃತಿ ಮೇ ರಹೆ, ಮೇ ಸರ್ವ ಶಸ್ತ್ರಧಾರಿ ಶಕ್ತಿ ಹೂಂ. ಸದಾ ತನ್ನ ಈ ಸ್ವರೂಪ ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ನಾನು ಸರ್ವ ಶಸ್ತ್ರಧಾರಿ ಶಕ್ತಿಯಾಗಿದ್ದೀನಿ. मुझ पतित पावनी पर कोई पतित आत्मा की नजर की परछाई भी नहीं पड़ सकती है. ನಾನು ಪತಿತ ಪಾವನಿ, ನನ್ನ ಮೇಲೆ ಯಾವುದೇ ಪತಿತ ಆತ್ಮದ ದೃಷ್ಟಿಯಲ್ಲ ನೆರಳು ಬೀಳಕ್ಕೂ ಸಾಧ್ಯ ಇಲ್ಲ. ಪತಿತ ಆತ್ಮದ ಪತಿತ ಸಂಕಲ್ಪನು ಪತಿತ ಆತ್ಮಕ್ಕೆ ಪತಿತ ಸಂಕಲ್ಪನು ನಡಿಬಾರ್ದು. ಅಸ್ಸಿ ಅಪ್ನಿ ಬ್ರೇಕ್ ಪವರ್ಫುಲ್ ಚಾಯಿ, ಇಷ್ಟು ತನ್ನ ಬ್ರೇಕ್ ಅನ್ನ ಪವರ್ಫುಲ್ ಮಾಡ್ಕೊಳ್ಳಿ. यदि किसी पतित आत्मा का प्रभाव पड़ता, इसका अर्थ है कि प्रभावशाली नहीं हो. ಯಾವುದೇ ಪತಿತ ಆತ್ಮದ ಪ್ರಭಾವ ನಿಮ್ಮೇಲೆ ಬೀಳುತ್ತೆ, ಯಾರ ದೃಷ್ಟಿ ಬೀಳುತ್ತೋ, ಯಾರ ನೆರಳು ಬೀಳುತ್ತೋ, ಪ್ರಭಾವ ಬೀಳುತ್ತೋ ಅಂದ್ರೆ ಇದರ ಅರ್ಥ ನೀವಿನ್ನೂ ಪ್ರಭಾವಶಾಲಿ ಆಗಿಲ್ಲ. ನಿಮ್ಮ ಪ್ರಭಾವನ ಬೇರೆಯವ್ರ ಮೇಲೆ ಹಾಕೋರಷ್ಟು ಪ್ರಭಾವಶಾಲಿ ಆಗಿಲ್ಲ. ಯಾರು ಸ್ವಯಂ ಸಂಹಾರಿ ಅವರೆಂದು ಯಾರಿಗೂ ಶಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಮೇ ಸಂಹಾರ ಮಾಡೋರು ಅವರೆಂದು ಯಾರಿಗೂ ಶಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಕಾಳಿ ರೂಪ ಆಗಿ कोई भी आपके सामने ऐसा संकल्प भी करे उसका संकल्प मूर्छित हो जाए. ಈ ತರ ಕಾಳಿ ರೂಪ ಆಗಿ ನಿಮ್ಮ ಬಗ್ಗೆ ಯಾರಾದ್ರೂ ಅಂತಿಂತ ಸಂಕಲ್ಪ ಮಾಡಿದ್ರು ಅಂದ್ರೆ ಅವ್ರ ಸಂಕಲ್ಪ ಮೂರ್ಛಿತ ಆಗ್ಬಿಡ್ಬೇಕಂದ್ರೆ ಅದನ್ನೇ ಪ್ರಜ್ಞೆನೆ ಕಳ್ಕೊಂಡ್ ಬಿಡ್ಬೇಕು ಅವರಿಗೆ. ನಾವೇ ಹೇಳ್ತಾರೆ ಅಷ್ಟು ನೀವು ಶಕ್ತಿ ರೂಪದ ಸ್ಮೃತಿಯಿಂದ ಪತಿತ ಸಂಸ್ಕಾರವನ್ನ ನಿಮ್ಮದು ನಾಶ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವುದು ಪತಿತ ಸಂಸ್ಕಾರ ಇರಬಾರ್ದು. ನಿಮ್ ಬ್ರೇಕ್ ಅಷ್ಟು ಪವರ್ಫುಲ್ ಆಗಿರ್ಲಿ. ಯಾರ ದೃಷ್ಟಿನೂ ಯಾರ ನೆರಳುನು ಯಾರ ಪ್ರಭಾವನೂ ನಿಮ್ಮ ಮೇಲೆ ಬೀಳಬಾರ್ದು. ನೀವು ಸಂಹಾರ ಮಾಡೋರು, ನೀವು ಶಿಕಾರಿ ಆಗೋರಲ್ಲ. ಈ ತರ ಕಾಳಿ ರೂಪ ಆಗಿ ಅಂದ್ರೆ ಮನುಷ್ಯನ ವಿಕಾರಿ ಜಗತ್ತಲ್ಲ ಇದು, ವಿಕಾರಿ ದೃಷ್ಟಿ, ಅವ್ರ ನೆರಳು, ಅವ್ರ ಸಂಕಲ್ಪನೂ ನಮ್ಮ ಮೇಲೆ ಬೀಳಬಾರ್ದು. ನಮ್ ಸಂಕಲ್ಪ ಈ ತರ ಶಕ್ತಿಶಾಲಿಯಾಗಿರ್ಬೇಕು, ಅವ್ರ ಸಂಕಲ್ಪ ಮೂರ್ಛೆನೆ ಹೋಗ್ಬಿಡ್ಬೇಕು. ಸ್ಲೋಗನ್. ರಾಯಲ್ ರೂಪ್ ಕಿ ಇಚ್ಛಾ ಕಾ ಸ್ವರೂಪ್ ನಾಮ್ ಮಾನ್ ಔರ್ ಶಾನ್. ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಆಗಿದೆ ಹೆಸರು, ಮಾನ, ಗೌರವ. ಅಂದ್ರೆ ಇದು ರಾಯಲ್ ರೂಪದ ಇಚ್ಛೆಗಳು. ನಂಗೆ ಸ್ಥಾನ ಸಿಗ್ಲಿ, ನಂಗೆ ಮಾನ ಸಿಗ್ಲಿ, ನನ್ನ ಹೆಸರು ಬರ್ಲಿ, ನನ್ನ ಮಹಿಮೆ ಮಾಡ್ಲಿ, ನಂಗೆ ಸನ್ಮಾನ ಮಾಡ್ಲಿ, ಇದೆಲ್ಲ ರಾಯಲ್ ಇಚ್ಛೆಗಳು. ಅವ್ಯಕ್ತ ಇಶಾರೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಾರಥಿ ಅರ್ಥಾತ್ ಆತ್ಮ ಅಭಿಮಾನಿ, ಕ್ಯೋಂಕಿ ಆತ್ಮ ಹಿ ಸಾರಥಿ ಹೇ. ಸಾರಥಿ ಅಂದ್ರೆ ಅರ್ಥನೇ ಆತ್ಮ ಅಭಿಮಾನಿ, ಏಕೆಂದ್ರೆ ಆತ್ಮನೇ ಸಾರಥಿ. ಬ್ರಹ್ಮ ಬಾಪ್ನೆ ಇಸ್ ವಿಧಿ ಸೆ ನಂಬರ್ 1 ಕಿ ಸಿದ್ಧಿ ಪ್ರಾಪ್ತಿ ಕಿ. ಇದೇ ವಿಧಿ, ಬ್ರಹ್ಮ ಬಾಬವ್ರು ಮಾಡಿದ ವಿಧಿ ಇದೇನೆ. ಇದರಿಂದನೇ ನಂಬರ್ 1 ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ್ರು. ನೀವು ಫಾಲೋ ಫಾದರ್ ಮಾಡಿ. ಹೇಗೆ ಬಾಬವ್ರು ದೇಹವನ್ನು ಅಧೀನ ಮಾಡ್ಕೊಂಡು ಪ್ರವೇಶ ಆಗ್ತಾ ಅರ್ಥಾತ್ ಸಾರಥಿ ಆಗ್ತಾ ಇದ್ರು,
ದೇಹಕ್ಕೆಂದೂ ಅಧೀನ ಆಗ್ತಾ ಇರಲಿಲ್ಲ. ಆದ್ದರಿಂದ ನ್ಯಾರ ಪ್ಯಾರ. ಹಾಗೆ ನೀವೆಲ್ಲ ಬ್ರಾಹ್ಮಣ ಆತ್ಮಗಳನ್ನು ತಂದೆ ಸಮಾನ ಸಾರಥಿ ಸ್ಥಿತಿಯಲ್ಲಿ ಸ್ಥಿತರಾಗಿ, ಸಾರಥಿ ಸ್ವತಃ ಸಾಕ್ಷಿಯಾಗಿರ್ತಾರೆ. ಕುಚ್ ಭಿ ಕರೆಂಗೆ, ದೇಖೆಂಗೆ, ಸುನೆಂಗೆ और सब कुछ करते ಮಾಯಾ ಕಿ ಲೇಪ್ ಚೇಪ್ ಸೆ ನಿರ್ಲೇಪ್ रहेंगे. ಸಾರಥಿ ಅಂದ್ರೆ ಯಾರು? ಸಾಕ್ಷಿ, ಸ್ವತಃ ಸಾಕ್ಷಿ. ಏನೇ ಮಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ, ಎಲ್ಲ ಮಾಡ್ತಾನೋ ಮಾಯೆಯ ಲೇಪ ಚೇಪದಿಂದನೂ ಅವರು ನಿರ್ಲೇಪರು. ಯಾವ ಪ್ರಭಾವನೂ ಸ್ವಲ್ಪನೂ ಅವ್ರಿಗೆ ಅಂಟ್ಕೊಳ್ಳಲ್ಲ. ಸಾರಥಿ ಮತ್ತು ಸಾಕ್ಷಿ. ಬ್ರಹ್ಮ ತಂದೆ ಈ ವಿಧಿನ ನಂಬರ್ 1 ಸಿದ್ಧಿ ಪಡ್ಕೊಂಡ್ರಿ ವಿಧಿಯಿಂದ. ಯಾವ ವಿಧಿ? ಸಾರಥಿ. ನೋಡಿ ಬಾಬುವರ ಜೀವನ ಚರಿತ್ರೆಯಲ್ಲಿ ಏನು ಕೇಳ್ತೀವಿ, ಬಾಬುವರ ಆತ್ಮದ ಅಭ್ಯಾಸ ಎಷ್ಟು ಮಾಡಿದ್ರು. ಗೋಡೆಯಲ್ಲಿ, ಬುಕ್ಕಲ್ಲಿ, ಎಲ್ಲಿ ಸಿಕ್ಕಿದ್ರಲ್ಲಿ ಸೊನ್ನೆ ಸುತ್ತಾ ಇದ್ರು. 0, ನನ್ನ ಆತ್ಮ ಬಿಂದು 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 ಅಂತ. ಸೊ ಅದರಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ್ರು. ನೀವು ಫಾಲೋ ಫಾದರ್ ಮಾಡಿ. ಬಾಬಾ ಹೇಗೆ ದೇಹ ಅಧೀನ ಮಾಡ್ಕೊಂಡು ಪ್ರವೇಶ ಮಾಡ್ತಾರೆ, ಸಾರಥಿ ಆಗ್ತಾರೆ, ದೇಹಕ್ಕೆ ಅಧೀನರಾಗೋದಿಲ್ಲ. ಹಾಗೆ ನ್ಯಾರ ಪ್ಯಾರ ಇರ್ತಾರೆ. ನೀವು ಬ್ರಾಹ್ಮಣ ಆತ್ಮಗಳು ತಂದೆ ಸಮಾನ ಸಾರಥಿ ಸ್ಥಿತಿಯಲ್ಲಿರಿ. ಸಾರಥಿ ಸ್ವತಃ ಸಾಕ್ಷಿ. ಏನೇ ಮಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ, ಎಲ್ಲ ಮಾಡ್ತಾನೋ ಮಾಯೆಯ ಲೇಪ ಚೇಪದಿಂದ ನಿರ್ಲೇಪವಾಗಿರ್ತಾರೆ. ಮುರುಳಿ ಸಾರ ಎಂದು ಮುರುಳಿಯನ್ನ ಮಿಸ್ ಮಾಡಂಗಿಲ್ಲ. ಒಂದು ದಿನನೂ ಮುರುಳಿ ನಾನು ಮಿಸ್ ಮಾಡಲ್ಲ ಅಂದಮೇಲೆ ಎಷ್ಟು ದೂರದಿಂದ ಬಂದು ಮುರುಳಿ ನುಡಿಸ್ತೀನಿ ಮಕ್ಕಳೇ, ನೀವೇನು ಮಿಸ್ ಮಾಡ್ತೀರಿ? ಸದಾ ನಿಮ್ಮ ಭಾಗ್ಯವನ್ನ ಸ್ಮೃತಿಯಲ್ಲಿ, ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಸದಾ ಹರ್ಷಿತ ಹಾಗೂ ಸಂತುಷ್ಟವಾಗಿರಿ. ನಿಮ್ಮ ದೃಷ್ಟಿ, ವೃತ್ತಿ, ಪ್ರವೃತ್ತಿಯಿಂದ ಸಂತುಷ್ಟತೆ ಬೇಕು. ಸಂತುಷ್ಟತೆಯ ಸರ್ಟಿಫಿಕೇಟ್ ತಗೊಂಬನ್ನಿ. ನೀವು ಸಂತುಷ್ಟತೆ ಸರ್ಟಿಫಿಕೇಟ್ ತಗೊಂಬಂದ್ಮೇಲೆ ಬಾಬಾ ಅವರು ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಪಾಸ್ಪೋರ್ಟ್ ಇದ್ದಂಗೆ. ಬಾಬಾ ಹೇಳ್ತಾರೆ, ಎಷ್ಟು ನೀವು ಆತ್ಮ ಅಭಿಮಾನಿ ಆಗ್ತೀರಿ. ಅದರಲ್ಲೂ ಬಹಳ ಮುಖ್ಯವಾಗಿರೋದು ನಿಮ್ಮ ಭಾಗ್ಯವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಎಷ್ಟು ನಿಮ್ಮ ಭಾಗ್ಯದ ಸ್ಮೃತಿ ಇರುತ್ತೆ, ಅದರ ಆಧಾರದ ಮೇಲೆ ನಶೆನೂ ಇರುತ್ತೆ. ಬಚ್ಚೆ ಮೇ ಆಪ್ಕೆ ಸದಾ ಸಾಥ್. ಬಾಬೋರ್ ಮಕ್ಕಳಿಗೆ ಕೊಟ್ಟಿರೋ ಉಡುಗೊರೆ ಯಾವುದು? ನಾನು ಸದಾ ನಿಮ್ಮ ಜೊತೆಯಾಗಿದ್ದೀನಿ. ಮತ್ತೆ ನೀವು ಪ್ರತಿಯೊಂದು ಮಕ್ಕಳು ಪ್ರತಿ ಕರ್ಮದಲ್ಲೂ ನಿಮ್ಮ ಸ್ವರಾಜ್ಯದ ಸೀಟಲ್ಲಿ ಸೆಟ್ ಆಗಿ ಅಟೆನ್ಷನ್ ಕೊಟ್ಕೊಳ್ಳಿ. ಈ ಸಮಯದ ರಿಸಲ್ಟ್ ಬಾಬೋರಿಗೆ ಬೇಕು. ಬಾಬಾ ಹೇಳ್ತಾರೆ, ಪ್ರತಿ ದಿನನೂ ಮುರುಳಿ ಅವಶ್ಯಕವಾಗಿ ಕೇಳಿ. ನಿಮ್ಮ ಕಡೆ ನಿಮಗೆ ಅಟೆನ್ಷನ್ ಇರಬೇಕು. ಓಂ ಶಾಂತಿ.